ಅಣ್ಣ ಡಾಕ್ಟ್ರು ಬಿಲ್ ಕಟ್ಟಕ್ಕೆ ಹೇಳವ್ರೆ, 1300 ರೂಪಾಯಿ ಆಗೈತೆ ಚಾರ್ಜು. ಇವತ್ತೇ ಕಟ್ಬೇಕಂತ? ಇವತ್ತೇ ಕಟ್ಟಬೇಕು, ಇಲ್ಲಾಂದ್ರೆ ನಾಳೆಗೆ ಆದರೆ ಇನ್ನೂ 1000 ರೂಪಾಯಿ ಜಾಸ್ತಿ ಇದೆ ಅಂತ ಹೇಳೋರು. ನಿನ್ನ ಹತ್ರ ಯಾವುದೋ ಅಮೌಂಟ್ ಇಲ್ವಾ? ನನ್ನ ಹತ್ರ ಇವಾಗ ಯಾವುದೋ ಅಮೌಂಟ್ ಇಲ್ಲ. ನಿನ್ನ ಹತ್ರ ಯಾವ್ದಾದ್ರು ಅಮೌಂಟ್ ಐತೇನೆ? ನನ್ನ ಹತ್ರ ಯಾವ್ದೈತೆ ರೀ? ಯಾರ ಹತ್ರ ಇದ್ರೆ ಕೇಳು. ಹಲೋ ಹಲೋ ಮಾಮ, 2000 ರೂಪಾಯಿ ಇದ್ರೆ ಕೊಡಿ, ನಾನು ನಿಮಗೆ ವಾಪಸ್ ಕಳಿಸ್ತೀನಿ. ನಾನು ಇನ್ನು ಸ್ವಲ್ಪ ಹಾಸ್ಪಿಟಲಲ್ಲಿ ಇದ್ದೀನಿ. ನನ್ನ ಹತ್ರ ಯಾವುದೋ ಅಮೌಂಟ್ ಇಲ್ಲ, ನಿಮಗೆ ಕೊಟ್ಟಿದ್ದೇನೆ. ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ. ದೇವ್ರೆ, ನನ್ನ ಗಂಡನ ಆಸ್ಪತ್ರೆಗೆ ಸೇರಿಸಿದ್ದೀನಿ. ಈ ಥರ ಪರಿಸ್ಥಿತಿಲಿ ನಾನು ಏನು ಮಾಡ್ಲಪ್ಪ? ಅಣ್ಣ ಬಿಲ್ಲೆಲ್ಲ ಕಟ್ಟೈತು, ಬನ್ನಿ ಹೋಗವ. ಯಾರು ಕಟ್ಟಿದ್ರು ಬಿಲ್ಲು? ಅದಕ್ಕೇನೆ ಕಟ್ಟಿದ್ರು. ಅದೇ ಬಿಲ್ ಎಲ್ಲ ಕಟ್ಟಿದೆ, ಹೋದ ತಿಂಗಳು ಚೀಟಿನೂ ಕಟ್ಟಿದೀಯಾ, ಈ ತಿಂಗಳು ಬಿಲ್ಲು ಕಟ್ಟಿದೆ. ಈಗ ಎಲ್ಲಿತ್ತು ಅಮೌಂಟ್? ರೀ, ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಂತ 2,000 ಆಗ್ತಾವ್ರಲ್ವಾ, ಅದರಲ್ಲೇ ಚೀಟಿನೂ ಕಟ್ಟಿದ್ದು, ಈಗ ಹಾಸ್ಪಿಟಲ್ ಬಿಲ್ಲು ಕಟ್ಟಿದ್ದು. ಗೃಹಲಕ್ಷ್ಮಿ ಯೋಜನೆ ಬಂದು ಒಳ್ಳೆದಾಯ್ತು ಬಿಡು, ಇದಕ್ಕಾದ್ರೂ ಯೂಸ್ ಆಯ್ತು. ಎಷ್ಟು ಬಂತು ಚೀಟಿನ ಅದರಲ್ಲೇ ಕಟ್ಬಿಡುವ. ನಂಗೆ ಈಗ 1 ತಿಂಗಳು ಎಷ್ಟು ಬೇಕು? ಹಾಂ, ಆಯ್ತು ರೀ.